ಪ್ರೆಸ್ ಮೀಟ್ ಕರೆದು ಹೇಳ್ತಾರೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಯಾವುದೇ ಅನುಮತಿ, ಹಿರಿಯ ಅಧಿಕಾರಿ ಅನುಮತಿ ಇಲ್ಲದೇನೆ ಅನಾಮತ್ತಾಗಿ ಬೇನಾಮಿಯಾಗಿ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ದಾಖಲೆ ಇದೆ ಅಂತ ಹೇಳಿದ್ರೆ ದಾಖಲೆಯನ್ನ ಬಹಿರಂಗ ಮಾಡಬೇಕು. 24 hours ಟೈಮ್ ಕೊಡ್ತಾ ಇದ್ದೀನಿ ನಾನು ನಿಮಗೆ, 24 ಗಂಟೆ ಟೈಮ್ ಕೊಡ್ತಾ ಇದ್ದೀನಿ. ಇವ್ರು ಹೇಳ್ತಾರೆ ಪ್ರತಿಯೊಂದನ್ನು ಕೂಡ ಪೊಲೀಸರು ಸಮ್ಮುಖದಲ್ಲಿ ಆಗಿದೆ, UDR ಆಗಿದೆ. UDR ಆಗಿದ್ರೆ ಎಲ್ಲಿ ಹೆಣ ಹೂತು ಹಾಕಿದ್ದಾರೆ ಅದನ್ನ ಮಾರ್ಕ್ ಮಾಡಬೇಕಾಗುತ್ತೆ. ಯಾವ ಜಾಗದಲ್ಲಿ ಹೆಣ ಹೂತು ಹಾಕಿದ್ದಾರೆ ಆ ಸಂಬಂಧಪಟ್ಟಂತ ಇಲಾಖೆಯ ಹಿರಿಯ ಅಧಿಕಾರಿಯ ಅನುಮತಿ ಬೇಕಾಗುತ್ತೆ. ಒಂದು ವೇಳೆ ಅದು ರುದ್ರಭೂಮಿ ಅಲ್ಲ ಅಂತ ಹೇಳಿದ್ರೆ 24 ಗಂಟೆ ನಾನು ಟೈಮ್ ಕೊಡ್ತಾ ಇದ್ದೀನಿ ಆ ಇಲಾಖೆಯ ಅಧಿಕಾರಿಗಳಿಗೆ. 24 ಗಂಟೆ ಟೈಮ್. ನೀವು ಹೇಳ್ತಾ ಇವರು ನಿಮ್ಮ ಪಂಚಾಯತಿ ಉಪಾಧ್ಯಕ್ಷರು ಹೇಳಿ ಒಂದಿಷ್ಟು ಫೇಕ್ ಅಕೌಂಟ್ ಮುಖಾಂತರ ಹೇಳ್ತಾ ಇದಾರಲ್ಲ 1980ರಿಂದ ದಾಖಲೆ ಇದೆ ಅಂತ ಹೇಳಿ. ಯಾವ ಜಾಗದಲ್ಲಿ ಡೆಡ್ ಬಾಡಿಯನ್ನ, ಹೆಣವನ್ನ, ಅನಾಥ ಶವಗಳನ್ನ ಹೂತು ಹಾಕಿದೀರಾ, ಯಾವ ಜಾಗದಲ್ಲಿ ನೀವು ಹೂತು ಹಾಕಿದೀರಾ ಅದನ್ನ ತೋರಿಸಲೇಬೇಕೀಗ. SIT ತನಿಖೆ ಪ್ರಾರಂಭ ಆಗಿದೆ. ನಾನು SIT ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಅವ್ರು ಏನು ದಾಖಲೆ ಇದೆ ಅಂತ ಹೇಳ್ತಾರೆ ಯಾವ ಜಾಗದಲ್ಲಿ ಇದೆ ಅನ್ನೋದನ್ನ ಅವ್ರು ಹೋಗಿ ತೋರಿಸಬೇಕು. 24 ಗಂಟೆ ಟೈಮ್ ಇದೆ ನಿಮಗೆ. ಆದ್ಮೇಲೆ ಎಕ್ಸಿಬಿಷನ್ ಆದ್ಮೇಲೆ ಹೌದು ಅಲ್ಲಿನೇ ಹಾಕಿದ್ದು. ಇನ್ನೊಂದು ಕಡೆ ತೆಗಿತಾರೆ, ಹೌದು ಅಲ್ಲೇ ಹಾಕಿದ್ದು. ಡ್ರಾಮಾ ಬೇಡ, ನಾಟಕ ಬೇಡ, ಈಗಲೇ ತೋರಿಸಬೇಕು. ಆ ವ್ಯಕ್ತಿ ಭೀಮಾ ಅನ್ನುವಂತಹ ವ್ಯಕ್ತಿ ನಿರಂತರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅವನ ಮೇಲೆ. ಈಗ ಅವನು ತೋರಿಸೋಕ್ಕಿಂತ ಮುಂಚೆನೆ ಬಂದು ತೋರಿಸಿ. ಎಲ್ಲೆಲ್ಲಿ ನಿಮ್ಮ ಹೇಳ್ತಿರಲ್ಲ ಸಫಾಯಿ ಕರ್ಮಚಾರಿಗಳು ಅಂದ್ರೆ ನೀವು ಬಹುಶಃ ದೇಶದಲ್ಲಿ ಇಲ್ಲದೆ ಇರುವಂತ ಯಾವುದೇ ವ್ಯವಸ್ಥೆಯನ್ನು ಇವರೇ ಮಾಡ್ಕೊಂಡಂಗಿದೆ. ನಾವು ಅಲ್ಲಿ ಇನ್ನೊಂದು ಹೇಳ್ತಾರಿಲ್ಲ, ಕಾಡಿನಲ್ಲಿ ಹೂತು ಹಾಕ್ತಿದ್ರು. ಟಿವಿಯಲ್ಲಿ ಪ್ರಮುಖ ಚಾನೆಲ್ಗಳಲ್ಲಿ ನಮ್ಮ ಎಲ್ಲ ಯೂಟ್ಯೂಬ್ಗಳಲ್ಲಿ ಕೂಡ ಅದನ್ನು ನೋಡಿರ್ತಾರೆ. ಏನು ಅಂತ ಹೇಳಿದ್ರೆ ಒಂದು 15 ದಿನದ ಹಿಂದ ಒಂದು ಫಾಲ್ಸ್ ಪ್ರಪಗಂಡ ಮಾಡ್ತಾ ಬರ್ತಾ ಇದ್ದಾರೆ. ಧರ್ಮಸ್ಥಳ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀನಿವಾಸ್ ಅನ್ನುವಂತಹ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಪ್ರಾರಂಭ ಮಾಡಿದ್ದು. ಅವರು ಒಬ್ಬ ಸ್ಥಳೀಯ ರಾಜಕಾರಣಿ, ಅವರು ಅಧಿಕಾರಿ ಅಲ್ಲ, ಅಥರೈಸ್ಡ್ ಪರ್ಸನ್ ಅಲ್ಲ. 1980ರಿಂದನೇ ನಮ್ಮ ಹತ್ರ ರಸೀದಿ ಇದೆ ಅಂತ ಹೇಳ್ತಾ ಇರೋರು ಈಗ ಇನ್ನೊಂದು ಹಂತಕ್ಕೆ ಬಂದಿದ್ದಾರೆ. ಕಳೆದ ಒಂದು 4-5 ದಿನದಿಂದ ಅದಕ್ಕೆ ಮಸಾಲೆ ಸೇರಿಸಿ ಸೌಜನ್ಯಾಳ ತಾತನೇ ಅವರ ಅಪ್ಪಂದಿರೇ ಕಾಂಟ್ರಾಕ್ಟರ್ ಆಗಿದ್ರು. ಎದುರು ಕಾಂಟ್ರಾಕ್ಟರು, ಹೆಣ ಹೂಳೋ ಕಾಂಟ್ರಾಕ್ಟರ್ ಏನೇನೋ ಬರೆದಿದ್ದಾರೆ. ಅದರಲ್ಲಿ ಮಸಾಲೆ ಸೇರಿಸಿ ಫೇಕ್ ಐಡಿಗಳ ಮುಖಾಂತರ ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕ್ತಾ ಇದ್ದಾರೆ. ಮತ್ತೆ ಟಿವಿ ಚಾನೆಲ್ಗಳಲ್ಲಿ ಕೂಡ ಗ್ರಾಮ ಪಂಚಾಯತಿ ಅವರದ ಏನೋ ಇಂಟರ್ವ್ಯೂ ತಗೊಂಡಿದ್ದಾರೆ ರುದ್ರಭೂಮಿಗೆ ಹೋಗಿ. ಇಲ್ಲಿ ಗಮನಿಸಬೇಕಾಗಿರೋದು, ಈ ತರ ಹೇಳಿಕೆಯನ್ನ ಕೊಡೋದು ಯಾವುದೋ ಪುಟಾಣಿ ಪುಟ್ಟ ಸೊಟ್ಟ ಅವರು ಹೇಳಿಕೆ ಕೊಡೋದಲ್ಲ. ಆ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಗ್ರಾಮ ಪಂಚಾಯತಿ ಅಂತ ಒಂದೊಂದು ಸರ್ಕಾರಿ ಇಲಾಖೆ, RDPR, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಅಂತ ಇಲಾಖೆ ಇದೆ. ಅದಕ್ಕೆ ಅಧಿಕಾರಿಗಳಿದ್ದಾರೆ. PDOದಿಂದ ಸೆಕ್ರೆಟರಿ ಲೆವೆಲ್ಗಳೇ ಅಧಿಕಾರಿಗಳಿದ್ದಾರೆ. ಅವರು ಉತ್ತರ ಕೊಡಬೇಕು. ನಾವು ಈ ವರ್ಷ ಇಷ್ಟು ಏನೋ ಹೆಣಗಳನ್ನು ಹೂತು ಹಾಕುವಂತ ಅಧಿಕೃತ ಕೆಲಸ ಅಲ್ಲ. ಇವರು ಮೊದಲು ಹೇಳ್ತಾರೆ ಏನಂತ, ನಮ್ಮಲ್ಲಿ ಸಫಾಯಿ ಕರ್ಮಚಾರಿಗಳು ಇದ್ರು ಅಂತ ಮೊದಲು ಹೇಳ್ತಾರೆ. ಆಮೇಲೆ ಹೇಳ್ತಾರೆ ನಮ್ಮಲ್ಲಿ ಇದ್ದಿದ್ದಿಲ್ಲ, ಧರ್ಮಸ್ಥಳದಿಂದ ಕರೆಸ್ಕೊಳ್ತಾ ಇದ್ದೀವು ಅಂತ ಹೇಳ್ತಾರೆ. ಅದಕ್ಕೆ ಸ್ಪಷ್ಟನೆಯನ್ನ ಅಧಿಕಾರಿಗಳೇ ಕೊಡಬೇಕು, ತುರ್ತಾಗಿ ಕೊಡಬೇಕು. ಯಾಕಂತ ಹೇಳಿದ್ರೆ SIT ತನಿಖೆ ಪ್ರಾರಂಭ ಆಗಿದೆ. ಆನಂತರ 1980ರಿಂದ ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳಿ. ಎದರ ದಾಖಲೆ ಇದೆ ನಿಮ್ಮ ಹತ್ರ? ಸಾರ್ವಜನಿಕವಾಗಿ ಬಹಿರಂಗ ಮಾಡಿ. ಯಾವ್ಯಾವ ಸಫಾಯಿ ಕರ್ಮಚಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಅನ್ನೋದನ್ನ ಬಹಿರಂಗ ಮಾಡಿ. ಯಾಕೆ ಗುಪ್ತವಾಗಿ ಇಟ್ಕೊಳ್ತಾ ಇದ್ದೀರ ಅದನ್ನ? ಅಲ್ಲಲ್ಲೇ ಹೂತು ಹಾಕ್ತಾ ಇದ್ರು. ಹಂಗಿತ್ತಂತ ಹೇಳಿದ್ರೆ ನಾನು ಮಾನ್ಯ SIT ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊತಾ ಇದ್ದೇನೆ, ದಯವಿಟ್ಟು ಫಾರೆಸ್ಟ್ ಇಲಾಖೆಯ ಅಧಿಕಾರಿಗಳನ್ನ ಪರಿಶೀಲನೆ ಮಾಡಿ. ಆ ನಂತರ ಸಂಬಂಧಪಟ್ಟಂತ ಇಲಾಖೆ ಇದೆ ರೀ, ಅವ್ರು ಮಾತಾಡಬೇಕು.
ಫಾರೆಸ್ಟ್ ಅಂತ ಹೇಳಿದ್ರೆ ಫಾರೆಸ್ಟ್ RFO ಇರ್ತಾರೆ, DFO ಇರ್ತಾರೆ, ಅವ್ರು ಉತ್ತರ ಕೊಡಬೇಕು. ಗ್ರಾಮ ಪಂಚಾಯತಿ ಅಂತ ಹೇಳಿದ್ರೆ CO ಉತ್ತರ ಕೊಡಬೇಕು. ರೆವೆನ್ಯೂ ಜಾಗದಲ್ಲಿ ಏನಾದ್ರೂ ಹೂತ್ ಹಾಕಿದ್ರೆ ರೆವೆನ್ಯೂ ಜಾಗದಲ್ಲಿದ್ದ ಆ ತಹಶೀಲ್ದಾರ್ ಆಗ್ಲಿ, AC ಅವರಾಗ್ಲಿ, DC ಅವರಾಗ್ಲಿ, DC ಅವರು ಇಡೀ ಜಿಲ್ಲೆಯ ವ್ಯಾಪ್ತಿಗೆ ಅವರು ಮುಖ್ಯಸ್ಥರಾಗ್ತಾರೆ, ಅವ್ರು ಉತ್ತರ ಕೊಡಬೇಕು. ಈಗಲೇನೆ ತೋರಿಸಿ, 24 hours ಟೈಮ್ ಇದೆ ನಿಮಗೆ. ಪ್ರಪೋಗಂಡ ಮಾಡ್ತಾ ಇದಿರಲ್ಲ, ಪುಟ್ಟ ಕಿಟ್ಟ ಸೊಟ್ಟ, ಬಂದ್ ತೋರಿಸಿ. ಈಗಲೇ ತೋರಿಸ್ಬೇಕದನ್ನ. ಯಾಕಂತ ಹೇಳಿದ್ರು ಮತ್ತೆ ಒಂದು ಡ್ರಾಮಾ ಶುರು ಮಾಡ್ಕೋತಾರೆ. ಎಲ್ಲೆಲ್ಲಿ ಇದು ಮಾಡಿದ್ದು, ಅಲ್ಲಿ ಈಗಲೇನೆ ದಾಖಲೆ ತೋರಿಸಿ. ಯಾವ ಸಫಾಯಿ ಕರ್ಮಚಾರಿಗೆ ನೀವು ಎಷ್ಟು ದುಡ್ಡು ಕೊಟ್ಟಿದ್ದೀರಿ, ಬಿಲ್ ಪೇಮೆಂಟ್ ಆಗಿದೆ ತೋರಿಸಿ. ಈಗ ಸಾರ್ವಜನಿಕವಾಗಿ ಬಹಿರಂಗ ಮಾಡಿ, ಕದ್ದು ಮುಚ್ಚಿ ಆಟ ಆಡೋದಲ್ಲ. ಇನ್ನೊಂದು ಪ್ರಮುಖವಾದಂತ ಇನ್ನೊಂದು ಪ್ರಪಗಂಡ, ಏನೋ ಒಂದು ಡ್ರಾಮಾ ಆಡ್ತಾ ಇದ್ದಾರೆ. ಈ ಡ್ರಾಮಾ ಒಂದು ತಿಂಗಳಿಂದ ಜೋರಾಗಿದೆ. ಯಾವಾಗ ಲೆಟರ್ ಬಂತು, ಶ್ರೀಯುತ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅವರ ಒಂದು ಲೆಟರ್ ಬಂತು, ಒಬ್ಬ ವ್ಯಕ್ತಿ ಮುಂದೆ ಬಂದಿದ್ದಾನೆ ಅಂತ ಹೇಳಿದ ಮೇಲೆ ಪ್ಲಾಸ್ಟಿಕ್ ಮುಕ್ತ ಧರ್ಮಸ್ಥಳ ಇನ್ನೂ ಜೋರು ಮಾಡಿದ್ದಾರೆ. ಅದನ್ನ ಫ್ರೀ ಪ್ಲಾಸ್ಟಿಕ್ ಡ್ರೈವ್. ಇದು ಯಾವಾಗ ಅಂತ ಹೇಳಿದ್ರೆ 4 ತಿಂಗಳ ಹಿಂದೆ ಜೋರಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಲ್ಲಿ. ಯಾಕಂತ ಹೇಳಿದ್ರೆ ಅಫಿಡವಿಟ್ ಕೊಟ್ಟಿದ್ದು ಲೀಕ್ ಮಾಡ್ಕೊಂಡಿದ್ದಾರೆ, ಲೀಕ್ ಆಗಿದೆ. ಲೀಕ್ ಆದ್ಮೇಲೆ ಕಾಡಿನಲ್ಲಿ ಓಡಾಡಿ ಪ್ಲಾಸ್ಟಿಕ್ ಆರಿಸ್ತೀವಿ ಅಂತ ಹೇಳಿ ಎಲುಬು ಮೂಳೆಗಳನ್ನ ಆರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಸಂಶಯ ಇದೆ. ಸಾಕ್ಷಿಗಳನ್ನ ನಾಶ ಮಾಡ್ತಾ ಇದ್ದಾರೆ ಅನ್ನುವಂತ ಸಂಶಯ ಇದೆ. ದಯವಿಟ್ಟು ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ, ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ, ಧರ್ಮಸ್ಥಳದ ಪೊಲೀಸರಿಗೆ, DYSP ಬಂಟ್ವಾಳ ಅವರಿಗೆ ಸಾಕ್ಷಿಗೆ ಪ್ರೊಟೆಕ್ಷನ್ ಕೊಡಕ್ಕಾಗುದಿಲ್ಲ ಅಂತ ಹೇಳಿ ಒಂದು ಪ್ರಪೋಸಲ್ ಇಟ್ಟಿದ್ದೀರಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು, ದಯವಿಟ್ಟು ಗಸ್ತನ್ನ ತಿರುಗಿಸಬೇಕು. ಸಾಕ್ಷಿ ನಾಶ ಆಗ್ಲಾರ್ದಂಗೆ. ಅದು ಯಾವನವನು ಪ್ಲಾಸ್ಟಿಕ್ ಡ್ರೈವ್ ಮಾಡ್ತಾ ಇದ್ದಾನೆ, ಪ್ಲಾಸ್ಟಿಕ್ ಫ್ರೀ ಡ್ರೈವ್ ಮಾಡ್ತಾ ಇದ್ದಾನೆ, ಚೆಕ್ ಮಾಡಬೇಕು. ಅದನ್ನು ಮಾಡೋದಕ್ಕೆ ಅನುಮತಿ ಕೊಡಬಾರ್ದು. ಯಾವುದೇ ರೀತಿಯಾದಂತಹ ಇಲ್ಲಿ ಡ್ರಾಮಾ ನಾಟಕ ಆಡುವಂತ ಬಡ್ಡಿ ಪೂಜ್ಯರು ಮಾಡ್ತಾ ಇರುವಂತ ಡ್ರಾಮಾಕ್ಕೆ ಅವಕಾಶ ಕೊಡಬಾರ್ದು. ಸಾಕ್ಷಿ ಮಾಡೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು, ನಾವು ಅಲ್ಲಿ ಗೊತ್ತಿದೆ, ದಾಖಲೆ ಇದೆ ಅಂತ ಹೇಳ್ತಿರಲಿಲ್ಲ. 2003ರಿಂದ ರುದ್ರಭೂಮಿ ಏನೋ ಇದನ್ನ ಸರಿಯಾಗಿ ಹುಳ್ತಾ ಇದಾರಂತೆ. ಅಂದ್ರೆ 2003 ಏನಾಯ್ತು? ಏನ್ ಭೂಕಂಪ ಆಯ್ತಾ? ಏನ್ ಜ್ವಾಲಾಮುಖಿ ಆಯ್ತಾ? ಏನ್ ಇವ್ರಿಗೇನಾದ್ರೂ ಜ್ಞಾನೋದಯ ಆಯ್ತಾ? ರೇಪಿಸ್ಟ್ ಕೊಲೆಗಡಕರಿಗೆ ಅದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ಮತ್ತೊಂದು ಪ್ರಮುಖ ಅಂಶ, ನಿನ್ನೆ ಯಾರೋ ಒಬ್ರು ದಲಾಲ್ ಸ್ನೇಹಮಹಿ ಅನ್ನುವಂತಹ ವ್ಯಕ್ತಿ, ನೋಡಿ ದುರಂತ ಹೆಂಗಿದೆ ಈ ಸಮಾಜದ, ಈ ವ್ಯವಸ್ಥೆಯ ದುರಂತ ಹೆಂಗಿದೆ ನೋಡಿ. ನಿನ್ನೆ ಅವನ ಹೆಸರೇನೋ ಸ್ನೇಹಮಯಿ ಅಂತೆ. 3 ಜನರ ಮೇಲೆ, ಅಂದ್ರೆ ನಾನು, ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಸಮೀರ್ ಮೇಲೆ ತನಿಖೆ ಆಗಬೇಕು ಅಂತೇಳಿ, ಬಹುಶಃ ಆ ಅವಿವೇಕಿಗೆ ಗೊತ್ತಿಲ್ಲ. ಕಳೆದ 2 ವರ್ಷದಿಂದ ನಾವೇ ಹೇಳ್ತಾ ಇದ್ದೀವಿ, ನಾವು ಸುಳ್ಳು ಹೇಳ್ತಾ ಇದ್ರೆ ನಮ್ಮ ಮೇಲೆ ತನಿಖೆ ಮಾಡಿ ಅಂತೇಳಿ. ನಾವೆಲ್ಲರೂ ಕೂಡ ರೆಡಿ ಇದ್ದೇವೆ ಅದಕ್ಕೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬಾಂಬೆದಿಂದ ದುಡ್ಡು ಬಂತು ಅಂತ ಹೇಳಿ ಅವರ ಆಸ್ತಿ ಮಾರಿದ್ದಾರೆ. ಆಸ್ತಿ ಮಾಡಿದ ಎಲ್ಲಾ ದಾಖಲೆ ಇದೆ. ಅದನ್ನ ಮುಂದಿಟ್ಟುಕೊಂಡು ಇಡಿ ತನಿಖೆ ಮಾಡಿ, ಆ ತನಿಖೆ ಮಾಡಿ, ಖಂಡಿತ ಮಾಡಿ ಅಂತ ನಿನ್ನೆನೋ ಲೈವ್ ಅಲ್ಲಿ ಹೇಳಿದ್ದೀನಿ, ಇವತ್ತು ಲೈವ್ ಅಲ್ಲಿ ಹೇಳಿದ್ದೀನಿ. ಅದೇ ರೀತಿ ಈ ಸ್ನೇಹಮಯಿ ಕಂತ್ರಿ ಅನ್ನುವಂತಹ ದಲಾಲನ ಮೇಲೆ ದಯವಿಟ್ಟು ದೂರನ್ನ ದಾಖಲು ಮಾಡಿ, ಇವನಿಗೂ ಮತ್ತು ಆ DKಶಿಗೆ ಏನು ಸಂಬಂಧ ಇದೆ, ಇವನಿಗೆ ಯಾರು ಸುಪಾರಿ ಕೊಟ್ಟಿದ್ದಾರೆ, ಇವನ ಟ್ರಾನ್ಸಾಕ್ಷನ್, ಬೇನಾಮಿ ಟ್ರಾನ್ಸಾಕ್ಷನ್, ಅದು ಕೂಡ ತನಿಖೆ ಆಗಬೇಕು, ಆಗಲೇಬೇಕು. ಅಷ್ಟೇ ಅಲ್ಲ, SIT ಮುಖ್ಯಸ್ಥರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಈ ಪ್ರಕರಣಗಳನ್ನ ಸಮೀರನ ಹೆಸರು ತಗೊಂಡಿದ್ದಾರಲ್ಲ, ಸಮೀರನ ಮೇಲೆ FIR ಆಗೋದಕ್ಕೆ ಯಾವ್ಯಾವ ಅಧಿಕಾರಿಗಳು ಕುತಂತ್ರವನ್ನ ಮಾಡಿದ್ದಾರೆ, ತಮ್ಮ ಲಾಬಿ, ತಮ್ಮ ಪ್ರಭಾವವನ್ನ, ನಕಲಿ ದೇವಮಾನವನ ಮಾತನ್ನ ಕೇಳಿ ಸಮೀರನ ಮೇಲೆ ಬಳ್ಳಾರಿಯಲ್ಲಿ ಕೌಲ್ ಬಜಾರ್ ಸ್ಟೇಷನ್ ನಲ್ಲಿ FIR ಮಾಡೋದಕ್ಕೆ ಯಾವ್ಯಾವ ಅಧಿಕಾರಿ ಒಳಸಂಚು ಮಾಡಿದ್ದಾರೆ ಅವರ ಬಗ್ಗೆನೂ ಕೂಡ ತನಿಖೆ ಆಗಲಿ, ಎಲ್ಲರ ಮೇಲೂ ತನಿಖೆ ಆಗಲಿ. ನಿನ್ನೆ ಹತ್ತತ್ರ ಸುಮಾರು 1 ಗಂಟೆಗೆ, ಕರೆಕ್ಟ್ ಆಗಿ ಕೇಳ್ಕೊಳ್ಳಿ, ಟೈಮಿಂಗು, ಪ್ಲೇಸ್ ಕೇಳ್ಕೊಳ್ಳಿ. ಸ್ಥಳ ಯಾವುದು? ವಿಧಾನಸೌಧದ 3ನೇ ಮಹಡಿ, ಕೊಠಡಿ ಸಂಖ್ಯೆ 339. DK ಶಿವಕುಮಾರ್ ಅವರ ಆಪ್ತ ಕಾರ್ಯದರ್ಶಿ ಇರುವಂತಹ ಚೇಂಬರ್,
ಶ್ರೀಧರ್ ಅಂತ ಇದ್ದಾರೆ, ಅವ್ರ ಹತ್ರ ಈ ನಕಲಿ ದೇವಮಾನವನ ಗ್ಯಾಂಗ್ ಬರ್ತದೆ. ಬಂದು ವಸೂಲಿ ಬಾಜು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಮೊದಲಾಗಿ ಹೇಳೋದು, ಅಯ್ಯೋ ತುಂಬಾ ಡ್ಯಾಮೇಜ್ ಆಗ್ತಾ ಇದೆ, ಹೆಂಗಾದ್ರೂ ಮಾಡಿ ಕಂಟ್ರೋಲ್ ಮಾಡಬೇಕು ಸರ್, ಇದನ್ನ ಕಂಟ್ರೋಲ್ ಮಾಡಬೇಕು ಅಂತ. ಆ ನಂತರ ನೋಡಿ SIT ಅಧಿಕಾರಿಗಳು ಹಿಂದೆ ಸರಿತಾ ಇದ್ದಾರೆ, ನಾವೆಲ್ಲ ವ್ಯವಸ್ಥೆ ಮಾಡಿದೀವಿ, SITಗಳ ಅಧಿಕಾರಿಗಳು ಹಿಂದೆ ಸರಿತಾ ಇದ್ದಾರೆ ಅಂತೇಳಿ. ಅದಕ್ಕೆ ಆ ಅಧಿಕಾರಿ ತಕ್ಕನಾಗಿ ಉತ್ತರ ಕೊಟ್ಟಿದ್ದಾರೆ, ನೋಡಿ ಆ ತರ ಏನೂ ಇಲ್ಲ, ಅವ್ರಿಗೆ ಕೇಳಿನೇ SIT ಮಾಡಿರ್ತಾರೆ ಅಂತೇಳಿ. ಇಲ್ಲ, ಏನಾದ್ರೂ ಮಾಡಿ ಕಂಟ್ರೋಲ್ ಮಾಡ್ಬೇಕು, ಇವ್ರನ್ನ ಡ್ಯಾಮೇಜ್ ಆಗ್ತಾ ಇದೆ. ಇಲ್ಲಿ ನಾನು ಹೇಳೋದು ಸುಳ್ಳಾದ್ರೆ ವೆರಿಫೈ ಮಾಡ್ಕೊಳ್ಳಿ, CC ಕ್ಯಾಮ್ರಾ ತಗೊಳ್ಳಿ, ವಿಧಾನಸೌಧ 3ನೇ ಮಾಡಿ, ರೂಮ್ ನಂಬರ್ 339. ಅದಾದ ಮೇಲೆ ಈ ಸ್ನೇಹಮಯಿ ಅನ್ನುವಂತಹ ಒಬ್ಬ ದಲಾಲ್, ಅವನು ಎಲ್ಲ ಹೊರಗಡೆ ಬಿಚ್ಚಿಡ್ತಾ ಇದೀವಿ ಈಗ. ಈ ದಲಾಲ್ ಹೋಯ್ದು ಕಂಪ್ಲೀಟ್ ಡ್ರಾಫ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಬಂದು, ನಾನು ಕೇಳೋದಿಲ್ಲ ಈ ನಕಲಿ ದೇವಮಾನವನ ಗ್ಯಾಂಗಿಗೆ DK ಶಿವಕುಮಾರ್ ಕಚೇರಿಯಲ್ಲಿ ಏನ್ರಿ ಕೆಲಸ, ಏನ್ ಕೆಲಸ ಇದೆ? ಅವರ PAಗೆ ಹೋಗಿ ಭೇಟಿ ಆಗುವಂತ ಏನ್ ಕೆಲಸ ಇಷ್ಟೊತ್ತಿನಲ್ಲಿ, ಈ ಹೊತ್ತಲ್ಲಿ ಇಡೀ ರಾಜ್ಯ ದೇಶ ಗಮನಿಸ್ತಾ ಇರುವಂತಹ ಪ್ರಕರಣ ನಡಿಬೇಕಾದ್ರೆ ಇವರು ಸಂಡೇ ಲಾಯರ್ಗಳು ಹೋಗಿ, ನಾನು ಲಾಯರ್ ಅಂತ ಹೇಳಿದ್ರೆ ನನಗೆ ಬಹಳ ವಿಶೇಷ ಗೌರವ ಇದೆ. ಆದ್ರೆ ಇವರು ಪ್ರಾಕ್ಟೀಸಿಂಗ್ ಮಾಡೋರು ಅಂತವ್ರಲ್ಲ, ಸುಮ್ಮನೆ ಅದನ್ನೊಂದು ಪದನಾಮ ಹಾಕೊಂಡು ದಂಧೆ ಮಾಡ್ತಾ ಇದ್ದಾರೆ. ಯಾಕೆ ಹೋಗಿದ್ರಿ ನೀವು? ರೂಮ್ ನಂಬರ್ 339 ವಿಧಾನಸೌಧ 3ನೇ ಮಾಡಿಗೆ ಯಾಕೆ ಹೋಗಿದ್ರಿ? ಅಲ್ಲಿ ಹೋಗಿ ಪ್ಲಾನಿಂಗ್ ಮಾಡ್ತಾರೆ. ಏನ್ ಕೆಲಸ ನಿಮ್ದು DK ಶಿವಕುಮಾರ್ ಅವ್ರ ಕಚೇರಿಯಲ್ಲಿ? ಅವ್ರಾದ್ಮೇಲೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ SP ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಕೊಡ್ಲಿ, ಕಾನೂನುಬದ್ಧವಾಗಿ ಎಲ್ಲವೂ ಕೂಡ ತನಿಖೆ ಆಗಲಿ. ಇಲ್ಲಿ ಸಾರ್ವಜನಿಕವಾಗಿ ಪ್ರಶ್ನೆ ಬರ್ತಾ ಇದೆ, ಇವ್ರದ್ದು ಏನು ಕೆಲಸ ಇಲ್ಲಿ ಅಂತ ಹೇಳಿ. ಎಲ್ಲವೂ ಕೂಡ ತನಿಖೆ ಆಗಬೇಕು. ಆ ನಂತರ ನಿನ್ನೆ ಲೈವ್ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರು, ಸರ್ ರಾಕೇಶ್ ಶೆಟ್ಟಿ ಬಗ್ಗೆ ಮಾತಾಡಿ ಅಂತ ಹೇಳಿ. ಆ ಕ್ರಿಮಿ ಹುಳದ ಬಗ್ಗೆ, ವಿಷ ಜಂತು ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ಅವನೊಬ್ಬ ಕ್ರಿಮಿ ಹುಳ, ಅವನ ಬಗ್ಗೆ ಮಾತಾಡೋದು ಇನ್ನೊಂದಿಷ್ಟು ದಿನಕ್ಕೆ ಅವನ ಅಂಗಡಿ ಬಂದಾಗುತ್ತೆ. ಜನನು ಕೂಡ ಹುಚ್ಚನಾಗಿ ಹೊಡೆದವನ್ನ ಚರಂಡಿಯಲ್ಲಿ ಬಿಸಾಕ್ತಾ ಇರೋ, ನೆನಪಿಟ್ಕೊಳ್ಳಿ. ಅಂತವನ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಅವನು ಎಂತವನು ಅಂತ ನಾವು ಹೇಳೋದಲ್ಲ, ಅವನಿಗೆ ಗೊತ್ತಿದೆ. ಅದು ಅವನಿಗೆ ಅದೊಂದು ಉದ್ಯೋಗ, ಅದೊಂದು ದಂಧೆ ಅದು. ಆದ್ರೆ ಅಂತ ಕೊಳಕು ಕ್ರಿಮಿಯನ್ನ ಮುಂದೆ ಇಟ್ಟು ಕೆಟ್ಟದಾಗಿ ಬಯಸ್ತಾ ಇರುವಂತಹ ಆ ನಕಲಿ ದೇವಮಾನವನ ಮನಸ್ಥಿತಿ ಎಷ್ಟು ಕೊಳಕು ಅನ್ನೋದನ್ನ ನೋಡಿ ನೀವು. ಮೊದಲು ಜನಗಳಿಗೆ ಅರ್ಥ ಆಗಬೇಕು. ಅಂತ ಕೊಳಕು ವ್ಯಕ್ತಿಗೆ ಶಿವಗಣ ಅಂತ ಪಟ್ಟ ಕಟ್ಟಿ, ಸುಪಾರಿ ಕೊಟ್ಟು, ಬಾಯಲ್ಲಿ ಹೊಲಸು ತುರುಕಿ ಮಾತಾಡ್ಸಕಸ್ತಾರೆ. ಅವನ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ಅಂಗಡಿ ಬಂದಾಗ್ತಾ ಇದೆ ಒಂದು, ಮುಂದಿನ ದಿನ ನೋಡ್ತಾ ಇರಿ. ಆನಂತರ ಕಹಳೆ ಅನ್ನೋ ನ್ಯೂಸ್. ಕಹಳೆ, ಅದರಲ್ಲಿ ಒಬ್ಬನಿದ್ದಾನೆ ಬೋಳಂಗಡಿ ಅಂತೆ. ಬೋಳಂಗಡಿ ಏನು ಮಾತಾಡಿದಾನೆ. ನಿನ್ನೆ ಸಾಯಂಕಾಲ ನಮಗೆ ಮಾಹಿತಿ ಬಂದಿದೆ, ಆ ವರದಿ ಸುಳ್ಳು ವರದಿಗಳನ್ನ ನೋಡಿ ಅನನ್ಯ ಭಟ್ ತಾಯಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ಕೊಳಕ್ ಹೋಗಿದ್ದಾರೆ. ಮಾನಸಿಕವಾಗಿ ತುಂಬಾ ಖಿನ್ನತೆಗೆ ಜಾರಿದ್ದಾರೆ. ಈ ಕಹಳೆ ನ್ಯೂಸ್ ಮೇಲೆ ಅನೇಕ ಪ್ರಕರಣಗಳು ಇದೆ. ನಕಲಿ ದೇವಮಾನವನ ಚಾನಲ್ ಅದು. ಸುಳ್ಳು ಪ್ರಚಾರ ಮಾಡೋದ್ರ ಮೇಲೆ ಹಿಂದೆ ಸಾಕಷ್ಟು ದೂರುಗಳನ್ನು ಕೊಟ್ಟರು ಕೂಡ ಆ ಬೆಳ್ತಂಗಡಿಯ ಪೊಲೀಸರು ಪ್ರಕರಣ ದಾಖಲು ಮಾಡಲಿಲ್ಲ. ನಾನು SIT ಗಮನಕ್ಕೆ ತರ್ತಾ ಇದ್ದೀನಿ. ಅವ್ರಿಗೆ ಏನಾದ್ರೂ ಆದ್ರೆ ಈ ಕಹಳೆ ನ್ಯೂಸ್ ಅವರೇ ನೇರ ಕಾರಣ ಆಗ್ತಾರೆ. ಈ ನಕಲಿ ದೇವಮಾನವನೇ ನೇರವಾಗಿ ಕಾರಣ ಆಗ್ತಾನೆ. ಅವನ ಗ್ಯಾಂಗ್ ಏನಿದೆ ಅದೇ ನೇರ ಕಾರಣ ಆಗುತ್ತೆ. ಅದ್ರ ಬಗ್ಗೆ ನೀವು ದಯವಿಟ್ಟು ವಿಶೇಷ ಗಮನವನ್ನು ಹರಿಸಬೇಕು. ಒಬ್ಬ ದೂರುದಾರ, ಆ ಮಹಿಳೆ, ಒಂಟಿ ಮಹಿಳೆ, ಅಸಹಾಯಕ ಮಹಿಳೆ, ಕೆಟ್ಟದಾಗ ಬರೀತಾ ಇದ್ದಾರೆ. ಏನೇನೋ ಕ್ಯಾರೆಕ್ಟರ್ ಸರಿ ಇದ್ದಿದ್ದಿಲ್ಲ, ಅದು ಸರಿ ಇದ್ದಿದ್ದಿಲ್ಲ, ಇದು ಸರಿ ಇದ್ದಿದ್ದಿಲ್ಲ ಅಂತೇಳಿ ಯಾರಿಗೆ ರೈಟ್ಸ್ ಕೊಟ್ಟವ್ರು ಇದ್ರು. ದಯವಿಟ್ಟು ಅವರೆಲ್ಲರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು. ಆ ಕಹಳೆ ನ್ಯೂಸ್ ಎಂತ ಕಚ್ಚಡ ಹೊಲಸು ಕಹಳೆ ಬರಿತಾ ಇದ್ದಾನೆ ಅನ್ನೋದು ಗೊತ್ತಿದೆ. ಆ ಬೋಳಂಗಡಿ ಅನ್ನೋದು ಲೋಫರ್, ಅವನು ಬೋಳಂಗಡಿ ಅಂತ ಲೋಫರ್. ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಒಳ ಉಡುಪಿನ ರಹಸ್ಯ ಅಂತ ಥರ್ಡ್ ಕ್ಲಾಸ್ ಬೊಗಳ್ತಾ ಇರ್ತಾನ ಅವನು, ಬೋಳಂಗಡಿ ಅನ್ನೋನು. ಎಷ್ಟೊಂದು ಕಂಪ್ಲೇಂಟ್ ಕೊಟ್ಟಿದೆ ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸರು, ಇದುವರೆಗೂ ಕೂಡ ಅವನ ಮೇಲೆ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ. ರೇಪ್ ವಿಕ್ಟಿಮ್ ಮೇಲೆ, ರೇಪ್ ವಿಕ್ಟಿಮ್ ಫ್ಯಾಮಿಲಿ ಮೇಲೆ ಕೆಟ್ಟದಾಗ ಬೈತಾ ಇದ್ದಾರೆ. ವರ್ಮಾ ಕಮಿಟಿ ಇದೆ. ವರ್ಮಾ ಕಮಿಟಿ ಪ್ರಕಾರ ರೇಪ್ ವಿಕ್ಟಿಮ್ ಮೇಲೆ, ಅವರ ಫ್ಯಾಮಿಲಿ ಮೇಲೆ ಕೆಟ್ಟದಾಗ ಬೈಬಾರ್ದು, ಟಾರ್ಗೆಟ್ ಮಾಡಬಾರ್ದು ಅಂದ್ರೂ ಕೂಡ ಈ ನಾಲಾಯಕ್ ಬೋಳಂಗಡಿ ಅನ್ನುವಂತಹ ಎಲುಬು ತಿಂದು ಮಾತಾಡುವಂತಹ ವ್ಯಕ್ತಿ ಅವನು ಕಹಳೆ ನ್ಯೂಸ್ ನಲ್ಲಿ ಬೊಗಳ್ತಾ ಇರ್ತಾರೆ. ಇದುವರೆಗೂ ಕೂಡ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್
ಬಂಟ್ವಾಳದವರು DSP ಆದಂತವ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಯಾಕೆ ಕ್ರಮ ಕೈಗೊಂಡಿಲ್ಲ? ಸಮೀರ್ ಒಂದು ವಿಡಿಯೋ ಬಂದ ತಕ್ಷಣ FIR ಮಾಡ್ತೀರಿ ನೀವು. ಯಾಕೆ ಹಳೆ ಮೇಲ್ ಮಾಡಲಿಲ್ಲ ಇನ್ನುವರೆಗೆ? ಇದು ನೇರವಾಗಿ ಗೊತ್ತಾಗ್ತಾ ಇದೆ ಸಾರ್ವಜನಿಕರಿಗೆ. ಅಲ್ಲಿಯ ಪೊಲೀಸರು ಯಾವ ರೀತಿ ಶಾಮೀಲಾಗಿದ್ದಾರೆ, ಕೊಲೆಗಡಕರ ಜೊತೆಗೆ ಯಾವ ರೀತಿ ಶಾಮೀಲಾಗಿದ್ದಾರೆ ನೇರವಾಗಿ ಕಾಣ್ತಾ ಇದೆ. ನಾವು ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಕೇಸ್ ಮಾಡಿ, ನಾವೇನಾದ್ರೂ ತಕರಾರು ಮಾಡಲ್ಲ, ಕ್ರಮ ಕೈಗೊಳ್ಳಿ. ತಕರಾರು ಮಾಡಿಲ್ಲ ಯಾವತ್ತಿಗೂ ಕೂಡ. ಅವ್ರನ್ನ ಯಾಕೆ ಸುಮ್ಮನೆ ಬಿಡ್ತಾ ಇದ್ರಿ, ಬೊಗಳಾಕ್ ಬಿಡ್ತಾ ಇದ್ರಿ? ರಾಕೇಶ್ ಶೆಟ್ಟಿ ಆ ಒಬ್ಬ ಯಾರು ಭೀಮಾ ಇದ್ದಾನೆ, ದಲಿತ ಕುಟುಂಬದಿಂದ ಬಂದವನು, ಬೇಕು ಅಂದ್ರೆ ಕೆಟ್ಟದಾಗ ಬೈತಾ ಇದ್ದಾನೆ. ಯಾಕೆ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ? ಸಮೀರಿನ ಮೇಲೆ 2 FIR ಮಾಡಿದ್ದೀರಾ ನೀವು. ನಾಚಿಕೆ ಆಗಲ್ಲ ನಿಮ್ಗೆ ಪೊಲೀಸರಿಗೆ? ಎಷ್ಟು ವರ್ಷದ ಇನ್ನೂ ಎಲ್ಲಿವರೆಗೆ ಕಾಯ್ತೀರ, ಕಾಪಾಡ್ತೀಯ ಆ ನಕಲಿ ದೇವಮಾನ ಲೋಫರ್ 420ನ? ಮೊನ್ನೆ ಹೇಳ್ತಾವ ಇದರಲ್ಲಿ ಅಫಿಡವಿಟ್ ಅಲ್ಲಿ ಬರೆದು ಕೊಟ್ಟಿದ್ದಾನೆ ಅವನು ಹರ್ಷೇಂದ್ರ ಅಂತ. ಅಫಿಡವಿಟ್ ಅಲ್ಲಿ ಬರೀತಾನೆ ಏನು ಅಂತ, ನಾವು ಫ್ರೀ ಮೀಲ್ಸ್ ಅಂತ, ನಾಲ್ಕು ಫ್ರೀ ಮೀಲ್ಸ್ ಅದ್ರದ್ದು ಹೇಳ್ತಾ ಇದ್ದೀನಿ. ಅದ್ರದ್ದು ಈ ನೆಕ್ಸ್ಟ್ ನನ್ನ ಇನ್ಸ್ಟಾದಲ್ಲಿ ಕೂಡ ಅದು ರಸೀದಿ ಕಾಪಿ ಹಾಕ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಗಮನಿಸಿ. ಬೆಂಗಳೂರಿಂದ ವಾಸಂತಿ ಅನ್ನೋ ಒಬ್ಬ ಭಕ್ತರವರು, ದೇವಸ್ಥಾನದ ಭಕ್ತರು 20 ಲಕ್ಷ ರೂಪಾಯಿಯನ್ನ ಅನ್ನದಾನಕ್ಕಾಗಿ 20 ಲಕ್ಷ ರೂಪಾಯಿಯನ್ನ 2023ರಲ್ಲಿ ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಇದೇ ನಕಲಿ ದೇವಮಾನವ ಸಹಿ ಮಾಡಿ ಕೊಟ್ಟಿದ್ದಾನೆ, ರಿಸಿಪ್ಟ್ ಕೊಟ್ಟಿದ್ದಾನೆ. 20 ಲಕ್ಷ ನಂಬರ್ ಕೂಡ, ರಸೀದಿ ನಂಬರ್ ಕೂಡ ಹೇಳ್ತಾ ಇದ್ದೀನಿ. ರಸೀದಿ ನಂಬರ್ 254/23/24. 20 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಪಾಪ ದಾನಿಗಳು ಅನ್ನದಾನಕ್ಕೆ ಅಂತ ಹೇಳಿ. ಇವ್ರು ಕೊಟ್ನ, ಹರ್ಷೇಂದ್ರ ಕೊಟ್ಟಿದಾನ? ಯಾರು ಕೊಟ್ಟರು ದುಡ್ಡು? ಅದಕ್ಕೆ ಲಕ್ಷಾಂತರ ದಾನಿಗಳು, ಭಕ್ತರು ಕೊಡ್ತಾ ಇದ್ದಾರೆ ದುಡ್ಡನ್ನ. ಆ ದುಡ್ಡಲ್ಲಿ ಇವರು ಅನ್ನದಾಸೋಹ ಅಂತ ಮಾಡಿ ಅದನ್ನು ಮತ್ತೆ ಇವರ ಮೇಲೆ ನೋಡಿ. ಒಂದು ತುಂಬಾ ಸರಳ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೂತಿಟ್ಟ ಶವಗಳ ಬಗ್ಗೆ 350 ಟಿವಿ ಚಾನೆಲ್ಗಳು ಪ್ರಸಾರ ಮಾಡಬಾರದು ಅಂತ ಹೇಳಿ ಇವರು ಕೊಡ್ತಾ ಇರುವಂತ ಕಾರಣ ಏನಂದ್ರೆ, ನಾವು ಫ್ರೀ ಮೀಲ್ಸ್, ಪುಕ್ಕಟೆ ಊಟ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಹೂತಿಟ್ಟ ಶವಕ್ಕೂ ಕೂಡ ಇಲ್ಲಿ ಇವರು ಫ್ರೀ ಮೀಲ್ಸ್ಗೆ ಇವ್ರ ದರಿದ್ರ ಇವ್ರು ಹೇಳ್ತಾ ಇದ್ದಾನಲ್ಲ, ಯಾಕ್ರಿ ಜಾಯಿನ್ ಮಾಡ್ತಾ ಇದ್ದೀರಿ ಇದನ್ನ? ನೀವು ಫ್ರೀ ಮೀಲ್ಸ್ ಕೊಟ್ಬಿಟ್ರೆ ನಿಮ್ಗೆ ಲೈಸೆನ್ಸ್ ಕೊಡ್ತಾರ ಹೆಣ ಹೂತ್ ಹಾಕ್ಸೋದಕ್ಕೆ? ಅದನ್ನ ಇಲ್ಲಿ ಯಾಕೆ ತಗೊಂಡು ಬರ್ತಾ ಇದ್ದೀರಾ? ಮತ್ತೆ ಅದ್ರ ಪ್ರತಿಯೊಂದನ್ನು ಕೂಡ ಅಕ್ಕಿ, ಬೇಳೆ, ಬೆಲ್ಲ, ತರಕಾರಿ ಪ್ರತಿಯೊಂದನ್ನು ಕೂಡ ದಾನಿಗಳೇ ಕೊಡೋದು. ದೇವಸ್ಥಾನಕ್ಕೆ, ಶ್ರೀ ಮಂಜುನಾಥ ಸ್ವಾಮಿಯ ಪವಿತ್ರ ದೇವಸ್ಥಾನಕ್ಕೆ ಕೊಡ್ತಾ ಇದ್ದಾರೆ. ಅದರಿಂದ ನೀವು ಮಾಡ್ತಾ ಇದ್ದೀರಿ ಅದನ್ನೆಲ್ಲ. ಕೋಟ್ಯಾಂತರ ರೂಪಾಯಿ, ವರ್ಷಕ್ಕೆ 450 ಕೋಟಿ ರೂಪಾಯಿ ಹುಂಡಿಯಲ್ಲಿ ಬರ್ತಾ ಇದ್ದಾರೆ. ಒಬ್ಬ ದಾನಿಗಳು 20 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅನ್ನ ಸಂತರ್ಪಣೆಗೋಸ್ಕರ. ಅನ್ನ ಸಂತರ್ಪಣೆಗಂತ ಅವ್ರು ಕೊಡ್ತಾರೆ. ಇವನು ಬಿಟ್ಟಿ ಹೇಳ್ತಾನೆ, ಇವನು ಹರ್ಷೇಂದ್ರ ಲೋಫರ್ ಹೇಳ್ತಾನೆ, ನಾನು ಫ್ರೀ ಮೀಸ್ ಕೊಡ್ತೀನಿ ಅಂತೇಳಿ. ನೀನು ಬಿಟ್ಟಿ ಕೊಡ್ತಾ ತಿಂತಾ ಇರೋದು. ರಸೀದಿ ನಂಬರ್ ಬರ್ಕೋ ಹರ್ಷೇಂದ್ರ, ನಾಲಾಯಕ್ ಬರ್ಕೋ. 254/23/24 ದಾನಿಗಳು 20 ಲಕ್ಷ ಕೊಟ್ಟಿದ್ದಾರೆ. ನೀನೇನ್ ಹೇಳ್ತಾ ಇದೀಯಾ? ನೀವು ಮಾಡಿದ ಕೊಲೆ, ಅತ್ಯಾಚಾರಗಳಿಂದ ಪಾರಾಗೋದಕ್ಕೆ ಅಫಿಡವಿಟ್ ಕೊಡ್ತೀರಾ ಕೋರ್ಟಿಗೆ? ಬಕ್ವಾಸ್ ಅಫಿಡವಿಟ್ ಕೊಡ್ತೀರಾ ನೀವು? ನಾವು ಫ್ರೀ ಮೀಲ್ಸ್ ಕೊಡ್ತೀವಿ ಅಂತೇಳಿ. ನಾಚಿಕೆ ಆಗಬೇಕು. ದಯವಿಟ್ಟು ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ಆಮೇಲೆ ಈ ಫೇಕ್ ಪ್ರೊಪಗಂಡ ಏನೇನು ಮಾಡ್ತಾ ಇದ್ದಾರೆ, ನಾವು ನಮ್ಮ ಹತ್ರ ದಾಖಲೆ ಇದೆ. ಈ ನಾನು ಒನ್ಸ್ ಅಗೇನ್ ಕೊನೆಯದಾಗಿ ರಿಪೀಟ್ ಮಾಡ್ತಾ ಇದ್ದೀನಿ, ವಿದಿನ್ 24 hours ನೀವು ಆ ಜಾಗೆಯನ್ನ ತೋರಿಸಬೇಕು. ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ರ ಹೂತಂತ ಹೆಣಗಳನ್ನ ನೀವು ತೋರಿಸಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಈ 350 ಜನರ ಮೇಲೆ ಕೇಸ್ ಹಾಕಿ ಪ್ರಸಾರ ಮಾಡಬಾರ್ದು ಅಂತ ಕನ್ಫರ್ಮ್ ಆಗಿಬಿಟ್ಟಿದೆ. ನೀವೇ ಮಾಡಿದ್ದು, ನಿಮ್ಮ ಗ್ಯಾಂಗೇ ಮಾಡಿದ್ದು ಅಂತ ಹೇಳಿ. ಈಗ ಇನ್ನೂ ಒಂದು ಅವಕಾಶ ಕೊಡ್ತಾ ಇದ್ದೀನಿ, ಕೊನೆ ಅವಕಾಶ ನಿಮಗೆ. 24 ಗಂಟೆಗಳಲ್ಲಿ ತೋರಿಸಬೇಕು. ಎಲ್ಲೆಲ್ಲಿ ನಮ್ಮ ಹತ್ರ ದಾಖಲೆ ಇದೆ, ದಾಖಲೆ ಅಂತ ಏನೇನೋ ಕಳಿಸ್ತಾ ಇದ್ದೀರಲ್ಲ, ಎಲ್ಲೆಲ್ಲಿ ಏನೋ ರುದ್ರಭೂಮಿ 23ರಲ್ಲಿ ಆಯ್ತಂತೆ, 2003ರಲ್ಲಿ ಆಯ್ತಂತೆ. ಅದಕ್ಕಿಂತ ಮುಂಚೆ ನಾವು ಅಲ್ಲೆಲ್ಲಿ ಹೂತಾಕ್ತಿದ್ರು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ರೆವೆನ್ಯೂ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಉತ್ತರ ಕೊಡಬೇಕೀಗ. ಬೆಳ್ತಂಗಡಿ ಪೊಲೀಸರು ಉತ್ತರ ಕೊಡಬೇಕು. ಎಲ್ಲೆಲ್ಲಿ ಹೂತ್ ಹಾಕಿ ಹೌದು UDR ಸ್ವಾಮಿ ಅದು ನಾವು ಇಂತಲ್ಲಿ ಮಾರ್ಕ್ ಮಾಡಿದೀವಿ ಅಂತೇಳಿ ತೋರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಇವ್ರು ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಬೇಕು. ಎಲ್ಲೆಲ್ಲಿ ಜಾಗ ಸಿಗ್ತದೆ ಆ ಜಾಗ ಯಾವ ಇಲಾಖೆಗೆ ಸಂಬಂಧಪಟ್ಟಿದ್ದು ಆ ಜಾಗ ಅಧಿಕಾರಿಗಳನ್ನ ಆ ವರ್ಷದಿಂದ ಇಲ್ಲಿವರೆಗೆ ಯಾರ್ಯಾರಿದ್ದಾರೆ ಎಲ್ಲರ ಮೇಲೂ ಕೂಡ ಎನ್ಕ್ವೈರಿ ಆಗಬೇಕು. ಪ್ರತಿಯೊಂದು ಕೂಡ ತನಿಖೆ ಆಗಲಿ ಅಂತ ಹೇಳ್ತಾ SIT ತಂಡಕ್ಕೆ
ಶುಭಾಶಯವನ್ನು ಕೋರ್ತಾ ಅತ್ಯಂತ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.